ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಪ್ರಯುಕ್ತ ಈಗಾಗಲೇ ನಮ್ಮ ಸಂಸದರು ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದಂಗೆ ಎಲ್ಲ ತಾಲೂಕು ಪಂಚಾಯಿತಿಗಳು ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಎಲ್ಲ ಬೆಂಗಳೂರು ಸಿಟಿಲಿ ಬರ್ತಕ್ಕಂಥ ನಮ್ಮ ಆರ್ ಆರ್ ನಗರ ಮತ್ತು ಬೆಂಗಳೂರು ಸೌತ್ ಆನೇಕಲ್ಲು ಪ್ರತಿಯೊಂದು ವಾರ್ಡು ಮತ್ತು ಗ್ರಾಮ ಪಂಚಾಯಿತಿಗಳನ್ನು ಬಿಡದಲ್ಲೇನೆ ಸತತವಾಗಿ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮಗೀಗಾಗಲೇ ಹಿಂದೆ ನಮ್ಮ ಕಳೆದ ವಾರ ಎಲ್ಲ ನಮ್ಮ DCM DK ಶಿವಕುಮಾರ್ ಸಾಹೇಬರ ಧರ್ಮಪತ್ನಿಯರಾದ ಉಷಾ ಮೇಡಮ್ ಅವರು, ನಮ್ಮ ಕುಣಿಗಲ್ ಶಾಸಕರ ರಂಗನಾಥ್ ಅವರ ಧರ್ಮಪತ್ನಿಯಾದ ಸುಮಾರು ಅವರು ಎಲ್ಲ ಬಂದು ಈಗಾಗಲೇ ಸುಮಾರು ಒಂದು 40-50 ಮುಖಂಡರ ಮನೆಯಲ್ಲಿ ಭೇಟಿ ಕೊಟ್ಟಿದ್ದರು. ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿವಿಧ ಬೇರೆ ಬೇರೆ ನಾಯಕರೆಲ್ಲ ಬಂದು ಮನೆಗೆ ಭೇಟಿ ಕೊಟ್ಟು ನಮ್ಮ ಸುರೇಶ್ ಸಾಹೇಬರಿಗೆ ಬೆಂಬಲ ಸೂಚಿಸಬೇಕಂತ ಕೇಳ್ಕೊಂಡಿದ್ದಾರೆ. ಇವತ್ತು ಸಾರ್ವತ್ರಿಕವಾಗಿ ನಮ್ಮ ಎಲ್ಲ ವಾರ್ಡ್ಗಳನ್ನು ಕೂಡ ಅಲ್ಲಲ್ಲಿ ಕೆಲವು ಪಾಯಿಂಟ್ಗಳನ್ನು ಮಾಡಿ ಅಲ್ಲಿ ಎಲ್ಲ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಮಗೂ ಕೂಡ ನಡೆದ್ವಿ. ನಮ್ಮ ಜನಗಳೆಲ್ಲ ಬಹಳ ಸ್ಪಂದಿಸಿ ಬಂದು ಇಲ್ಲಿ ಜೊತೆಗೆ ನಮ್ಮ ಸಂಸದರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಒಂದು ವರ್ಚಸ್ಸು, ಅವ್ರು ಯಾರೇ ವಿರೋಧ ಪಕ್ಷರು ಏನೇ ಹೇಳಿದ್ರು ಕೂಡ ನಮ್ಮ ವರ್ಚಸ್ಸು ಇಡೀ ರಾಜ್ಯದಲ್ಲಿದೆ. ನಾವು ಅದು ವಿಶೇಷವಾಗಿ ನಮ್ಮ ಬೆಂಗಳೂರು ಲೋಕಸಭಾ ವ್ಯಾಪ್ತಿನಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ನಮ್ಮ ಸಂಸದರ ಪರವಾಗಿ ಅವ್ರು ಏನೇ ಮೈತ್ರಿ ಮಾಡ್ಕೊಂಡಿದ್ದರೂ ಸಹ ಇಲ್ಲಿ ನಮ್ಮ ಸಂಸದರಿಗೆ ಬಹಳ ಹೆಚ್ಚಿನ ಬೆಂಬಲ. ಎಲ್ಲೇ ಹೋಗಲಿ, ನಾನೀಗ ನಮ್ಮದು ಕುಣಿಗಲ್ ವಿಧಾನಸಭಾ ಕ್ಷೇತ್ರ, ಅಲ್ಲೂ ಕೂಡ ನಾನು ಅವತ್ತು ನಮ್ಮ 12 ಪಾಯಿಂಟ್ಗಳಿತ್ತು, 36 ಪಂಚಾಯಿತಿ. ಅವತ್ತು ಕೂಡ ನಾನು ಹೋಗಿದ್ದೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 10 ಗಂಟೆಗೆ ಮುಗೀತದು. ಅವತ್ತು ಕೂಡ ಜನಸ್ತೋಮ ಹೇಳೋಕ್ಕಾಗ್ತಿರಲಿಲ್ಲ, ಕಿಕ್ಕಿರಿದು ಸೇರ್ತಾಯಿದ್ರು ಎಲ್ಲ ಪಾಯಿಂಟಲ್ಲೂ. ಅದೇ ಬೇರೆ ಪಕ್ಷದವ್ರು ಹೋದಾಗ ಅಲ್ಲಿ ಜನಗಳೇ ಇರಲಿಲ್ಲ. ಅದರಲ್ಲೇ ತೋರಿಸುತ್ತೆ ನಮ್ಮ ಜನಗಳಿಗೆ ನಮ್ಮ ಸಂಸದರಿಗೆ ಯಾವ ರೀತಿ ಬೆಂಬಲ ಸೂಚಿಸ್ತಾ ಇದ್ದಾರೆ, ವಿರೋಧ ಪಕ್ಷದವ್ರಿಗೆ ಯಾವ ರೀತಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅಂತ ಇದರಲ್ಲಿ ಇದಾಗ್ತದೆ. ನಮಗೆ ಕೊಟ್ಟಿದ್ದಂಥ ಎಲ್ಲ ವಾರ್ಡ್ಗಳಲ್ಲೂ ಇವತ್ತು ಸಭೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಮುಗಿಸಿ ಈಗ ಕೊಟ್ಟಿಗೆಪಾಳ್ಯ ಯಶವಂತಪುರ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಸರ್, ಈಗ BJP ಮತ್ತು JDS NDA ಅಭ್ಯರ್ಥಿ ಸಚಿವರಾಗ್ತಾರೆ, ಅವ್ರಿಗೆ ಮತ ನೀಡಿ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಒಪಿನಿಯನ್ ಸರ್? ಸಚಿವರಾಗಿ ಹಿಂದೆ 2008 ತಮಗೆ ಗೊತ್ತಿದ್ದಂಗೆ ಮೈತ್ರಿ ಸರ್ಕಾರ BJP JDS ಮೈತ್ರಿ ಸರ್ಕಾರ ಮಾಡಿ 20 ತಿಂಗಳು ಅಧಿಕಾರವನ್ನು ಮಾಡಿ 20 ತಿಂಗಳಾದಮೇಲೆ ಏನಾಯಿತು ಅಂತಂದರೆ ನಿಮಗೆ ಗೊತ್ತಿದೆ. ಅದಾದ ನಂತರ ಈಗ ಇವರೇ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದರು ಮೈತ್ರಿ ಸರ್ಕಾರ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರದಲ್ಲಿ. ಅಲ್ಲಿ ಸರ್ಕಾರ ಬೀಳಿಸಿದವ್ರು ಯಾರು? ಮೈತ್ರಿ ಅಂತ ಹೇಳ್ತಿದಾರಲ್ಲ, ಸರ್ಕಾರನ 17 ಜನನ MLAಗಳನ್ನ, ಕಾಂಗ್ರೆಸ್ MLAಗಳನ್ನ ಬೀಳಿಸಿ ಅವ್ರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅವ್ರನ್ನ ಅವಮಾನ ಮಾಡಿ ಕರ್ಕೊಂಡು ಬಾಂಬೆಲಿಟ್ಟು ಸರ್ಕಾರ ಬೀಳಿಸಿ ಅವ್ರ ಮನೆಗೆ ಕಳಿಸ್ಬಿಟ್ಟು ಇವತ್ತು ನಾವು ಮೈತ್ರಿ ನಾವು ಕಬ್ಬಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಜನ ನಂಬ್ತಾರಲ್ಲ. ಕಾರ್ಯಕರ್ತರ ಮನಸ್ಥಿತಿ ಇಲ್ಲಿ ಇವರು ಮೈತ್ರಿ ಮಾಡ್ಕೊಂಡಿರ್ಬೋದು ಸರ್. ಕಾರ್ಯಕರ್ತರ ಲೆವೆಲಲ್ಲಿ ಅಪವಿತ್ರ ಮೈತ್ರಿ ಅಂತಂತೇಳಿ ಬೇಸತ್ತು ಎಲ್ಲ ತಾವು ನೋಡಿದ್ರೆ ಮೀಡಿಯಾದವರೆಲ್ಲ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ JDS ಮತ್ತು BJPಗಳನ್ನ ಬಿಟ್ಟು ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾಯಿದ್ದಾರೆ. ಇದೇ ಒಂದು ಉದಾಹರಣೆ. ಅದಕ್ಕೋಸ್ಕರ ಯಾರೇನೇ ಮೈತ್ರಿ ಮಾಡ್ಕೊಂಡಿದ್ರೂ ಕೂಡ ನಮ್ಮ ಸರ್ಕಾರ ಇದೆ, ನಮ್ಮ ಸಂಸದರು ಬಹಳ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಈಗ 1,000 ಕೋಟಿ ಕೆಮ್ಮತ್ತಿ ಚಾನೆಲ್ ತರಬೇಕು ಅಂತಂತೇಳಿ ಹಿಂದೆ 650 ಕೋಟಿ ಸ್ಯಾಂಕ್ಷನ್ ಆಗಿ ಯಡಿಯೂರಪ್ಪ ಸರ್ಕಾರವನ್ನು ವಾಪಸ್ ತೆಗೆದುಬಿಟ್ರು. ಅದನ್ನು ಈ ಸಾರಿ ನಮ್ಮ ಜಲಸಂಪನ್ಮೂಲ ಮಂತ್ರಿಗಳಾಗಿದ್ದ DCM ಶಿವಕುಮಾರ್ ಸಾಹೇಬರು, ನಮ್ಮ ರಂಗನಾಥ್ ಸಾಹೇಬರು ಮತ್ತು ನಮ್ಮ ಸಂಸದರಾದ DK ಸುರೇಶ್ ಅವರ ಪ್ರಯತ್ನದಿಂದ ಇವತ್ತು 1,000 ಕೋಟಿ ಅನುದಾನದಲ್ಲಿ ನಮ್ಮ ಹೇಮಾವತಿ ಲಿಂಕ್ ಚಾನಲ್ಲು ನಮ್ಮ ಕುಣಿಗಲ್ಲು ಮತ್ತು ಈ ಕಡೆ ಮಾಗಡಿ ಭಾಗಕ್ಕೆಲ್ಲ ನೀರು ಬರೋಕ್ಕೆ ತುಂಬ ಅನುಕೂಲ ಆಗ್ತಾಯಿದೆ. ಎಲ್ಲ ಕೆರೆಗಳಿಗೆ ನೀರಿಗೆ ಅನುಕೂಲ, ರೈತರಿಗೆ ಅನುಕೂಲ ಆಗ್ತಾಯಿದೆ. ಇದು ಯಾರ ಕಾಲದಲ್ಲೂ ಆಗಲಿಲ್ಲ, ಇವತ್ತು ನಮ್ಮ ಸಂಸದರು ಕಾಲ ಆಗ್ತಾಯಿದೆ. ಕಳೆದ ರೈತರಿಗೆ SDV ಸ್ಕೀಮ್ನಲ್ಲಿ TCಗಳನ್ನ ಕೊಟ್ಟರು. ಯಾವುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲೂ ಕೊಟ್ಟಿಲ್ಲ. ನಮ್ಮ ಸಂಸದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾನು ಕೂಡ ಒಂದು ಫಲಾನುಭವಿ. 3 TCಗಳನ್ನ ತೊಗೊಂಡಿದ್ದೀನಿ. ಭಾಳ ಉಚಿತವಾಗಿ ನಮಗೆ ಟಿವಿಗಳು ಸಿಕ್ತು. ಇವತ್ತು 1.5 ಲಕ್ಷ